ನಿಮ್ಮ ತಂಗಿ ಲಕ್ಷ್ಮಿ ಅವರು ಶರಣಾಗತಿ ಆಗ್ತಿದ್ದಾರೆ, ಏನು ಅನಿಸ್ತಾ ಇದೆ ನಿಮಗೆ? ನಾವು ಖುಷಿ ಅನಿಸ್ತಾ ಇದೆ. ಎಷ್ಟು ವರ್ಷ ಆಯಿತು ನೋಡದೆ? 10-15 ವರ್ಷ ಮೇಲಾಗಿದೆ. ಹಾಂ. ನಿಮಗೆ ಏನಾದರೂ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಶರಣಾಗತಿ ಆಗ್ತಾಳೆ? ಇಲ್ಲ, ಪೊಲೀಸ್ನವ್ರು ಯಾರೂ ಮಾಹಿತಿ ಕೊಡಲಿಲ್ಲ. ಈಗ ನೀವು ಹೇಳಿದ್ರ ಮೇಲೆ ಬೆಳಿಗ್ಗೆ ಗೊತ್ತಾಗಿದ್ದು. ಅಲ್ಲಿ ಅಮಸ್ಬೆಲೆ ಪೇಟೆಗೆ ಹೋಗಿದ್ದೆ, ಅಲ್ಲಿ ಅದರ ಮೊಬೈಲೆಲ್ಲ ಬಂದಿತ್ತಂತ ಹೇಳ್ತಿದ್ರು. ಖುಷಿ ಆಯ್ತು? ಹಾಂ, ಅದು ಖುಷಿ ಆಗುತ್ತಲ್ಲ. ಹಾಂ, ನೋಡ್ಬೇಕನ್ಸುತ್ತೆ. ಬರ್ತಾರೆ, ಶರಣರಾದರೆ ಬರ್ತಾರೆ. ಬರ್ಬೋದಾ? ನಿಮ್ಮ ಅಪ್ಪ ಅಮ್ಮ ತೀರ್ಕೊಂಡಾಗ ಏನಾದರೂ ಬರಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ರೆ? ಬರ್ಬೇಕಂತ ಇದ್ದಿತ್ತು ಅವಳ ಮನಸ್ಸಿನಲ್ಲ. ಅಪ್ಪ ಅಮ್ಮ ಅಂದಷ್ಟು ಆಸೆ ಇದ್ದಿತ್ತು ಅವಳಿಗೆ. ಅವಳು ಬರ್ಲಿಕ್ಕಾಗಲಿಲ್ಲಲ್ಲ. ಪೊಲೀಸ್ನವರೆಲ್ಲ ಮನೆ ಸುತ್ತ ಇರ್ತಿದ್ರ, ಹಾಗಾಗಿ ಬರಲಿಕ್ಕೆ ಆಗಲಿಲ್ಲ. ಇನ್ನು ಬರ್ಬೋದಲ್ಲ? ಇನ್ನು ಬರ್ಬೋದಲ್ಲ. ಮಾತಾಡಿದ್ರೆ ತಂಗಿ ಜೊತೆಗೆ? ಅಮ್ಮ ಫೋನಲ್ಲೆಲ್ಲ ಮಾತಾಡ್ತಿತ್ತು. ಈಗ 2 ವರ್ಷದಿಂದ ಕಾಂಟ್ಯಾಕ್ಟ್ ಇತ್ತ, ಫೋನ್ ಕಾಂಟ್ಯಾಕ್ಟ. ಮೊಬೈಲ್ ಫಸ್ಟ್ ದೊಡ್ಡ ಮೊಬೈಲ್ ಇರಲಿಲ್ಲ ಐತೆ. ಈಗ ಕಳೆದ ವರ್ಷ ಲಾಕ್ಡೌನಲ್ಲಿ ಮಕ್ಳಿಗೆ ಬರೋಬೇಕಂತ ತಗೊಂಡದ್ದು. ಈಗ ವಿಡಿಯೋ ಕಾಲೆಲ್ಲ ಮಾಡ್ತಾರೆ. ಹಾಂ, ಬಂದಿದ್ರು. ಅಮ್ಮನಿಗೆ ಹುಷಾರಿಲ್ದಿದ್ದಲ್ಲೂ ಬಂದಿದ್ರು. 1-2 ದಿವಸ ಇದ್ದಿದ್ರು. ಅಣ್ಣ ಕೈ ಕಡ್ಕೊಂಡೆಲ್ಲ ಮನೆಗೆ ಬರಲಿಲ್ಲ. ಅಲ್ಲಿ ಮಣಿಪಾಲದಲ್ಲಿ ಆಸ್ಪತ್ರೆಯಲ್ಲಿ ಬಂದಿದ್ರು. ಹಾಂ, ಖುಷಿ. ಈಗ ಸರ್ಕಾರ ಏನಾದರೂ ತಂಗಿ ಕೊಡಬೇಕು ಅಂತ ಬಯಸ್ತಾರೆ? ಅವರಿಗೆ ಇದಕ್ಕೋ ಜೀವನಕ್ಕೋಸ್ಕರ ಏನಾರು ಕೊಡಬೇಕಲ್ಲ. ಮಕ್ಕಳಿದ್ರಲ್ಲ, ಓದಬೇಕು, ಅವ್ರನ್ನ ನೋಡಬೇಕಲ್ಲ. ಹಾಂ. ಈಗ ಇದನ್ನು ಹೊರತುಪಡಿಸಿ ಆಗಿನಿಂದ ಇರುವಂಥ ಸಮಸ್ಯೆ ಬಗೆಹರಿಯುತ್ತೆ ನಿಮ್ಮ ಊರಲ್ಲಿ? ಅದ್ಯಾವುದು ಬಗೆಹರಿಲಿಲ್ಲ. ಏನೇನು ಸಮಸ್ಯೆ ಇದೆ? ರೋಡಿನ ಸಮಸ್ಯೆ ಇದೆ, ಸೇತುವೆ ಇಲ್ಲ, ಬಸ್ಸು ಸೋತ್ರ ಇಲ್ಲ. ಮಕ್ಕಳು ಒಬ್ಳು ಹೈಸ್ಕೂಲಿಗೆ ಅಮಸ್ವೆಲ್ ಹೋಗ್ತಾಳೆ. ಈಗ 1:30-2 ಗಂಟೆಗೆ ಬಿಟ್ಟಿದ್ರಂತೆ, ಇನ್ನು 5 ಗಂಟೆಗೆ ಬಸ್ಸು. ಅಷ್ಟೊತ್ತರಿಗೆ ಹಾಂ, ಬಸ್ಸಿನ ವ್ಯವಸ್ಥೆ ಇಲ್ಲ. ಸರ್ಕಾರ ಬಸ್ ಕೊಡಬೇಕು, ರಸ್ತೆನೇ ಇಲ್ಲದೆ ಬಸ್ ಕೊಟ್ಟು ಏನು ಮಾಡೋದು? ಹಾಂ, ರಸ್ತೆನೇ ಬೇಕಾಗಿರೋದು ಈಗ ಮೇಯ್ನಾಗಿ. ಅದು ಈಚೆಯಿಂದ ಬರುವಾಗ ಸೇತುವೆ ಆಗಬೇಕು. ಸೇತುವೆ ಈಗ ಫಸ್ಟ್ 1987 ಎಷ್ಟರಾಗೂ ಅಂದ್ರೆ ಸೇತುವೆ ಆಗಿದೆ. ಕಾಲು ಸೇತುವೆ, ಅದು ಗಾಡಿ ಹೋಗೋದಿಲ್ಲ, ಬೈಕ್ ಒಂದು ಹೋಗುತ್ತೆ. ಅದು ಬಿಟ್ಟರೆ ಮತ್ತೆ ಸೇತುವೆ ಇಲ್ಲ. ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅದರಲ್ಲಿ. ಅದು ಹೋಗಿದೆ ಈಗ, ಅಡಿಬದಿ ಪೂರ ಹೋಗಿದೆ.